ನಮಸ್ಕಾರ. ಎಲ್ಲ ಆತ್ಮೀಯ ಯೋಗ ಬಂಧುಗಳಿಗೆ ಡಾಕ್ಟರ್ ಗುಂಜೂರ್ ಗಣೇಶ್ ಗುರೂಜಿ ಮಾಡುವ ಆತ್ಮೀಯ ನಮನಗಳು. ಯೋಗ ಅಂದರೆ ಜೀವಾತ್ಮವನ್ನು ಪರಮಾತ್ಮನೊಂದಿಗೆ ಲೀನಗೊಳಿಸುವುದು ಅಂತ ಅರ್ಥ. ಅಂದರೆ ನಮ್ಮ ಶರೀರ, ನಮ್ಮ ಮನಸ್ಸು, ನಮ್ಮ ಆತ್ಮವನ್ನು ಒಂದುಗೂಡಿಸುವುದೇ ನಿಜವಾದಂಥ ಯೋಗ. ಅಂದರೆ ಪರಮಾತ್ಮ ಹೊರಗಡೆ ಎಲ್ಲೂ ಇಲ್ಲ, ಒಳಗಡೆನೇ ಇದ್ದಾರೆ ಅಂತ ಎಲ್ಲ ಋಷಿಮುನಿಗಳು ಹೇಳಿರುವುದನ್ನು ವೈಜ್ಞಾನಿಕವಾಗಿ ಸಾಬೀತುಪಡಿಸುವಂಥ ಏಕೈಕ ವಿಧಾನ ಅಂದರೆ ಅದು ಯೋಗ ಮಾತ್ರ. ಇಂದಿನ ಕಾಲದಲ್ಲಿ ಋಷಿಮುನಿಗಳು ಸಿಕ್ಕವರಿಗೆಲ್ಲ ಯಾವುದೇ ವಿದ್ಯೆಗಳನ್ನು ಹೇಳಿಕೊಡುತ್ತಾ ಇರಲಿಲ್ಲ. ಉದಾಹರಣೆಗೆ ಏಕಲವ್ಯ ಆಗಬಹುದು, ಕರ್ಣ ಆಗಬಹುದು. ಯಾಕೆ ಅಂದರೆ ಯಾವುದೇ ವಿದ್ಯೆ ಧರ್ಮವನ್ನು ರಕ್ಷಣೆ ಮಾಡುವುದಕ್ಕೆ ಇರಬೇಕೆ ವಿನಃ ಧರ್ಮವನ್ನು, ಸಮಾಜವನ್ನು ಹಾಳು ಮಾಡುವುದಕ್ಕೆ ಉಪಯೋಗಿಸಿಕೊಳ್ಳಬಾರದು ಅನ್ನೋ ಒಂದೇ ಒಂದು ಅರ್ಥ ಅದರ ಹಿಂದೆ ಇತ್ತು. ಅದಕ್ಕೆ ವೈಜ್ಞಾನಿಕ ಸಾಕ್ಷಿ ಅಂದರೆ ಇವತ್ತು ಯೋಗ ಅಂದರೆ ವೈಜ್ಞಾನಿಕವಾಗಿ ತಿಳಿದುಕೊಳ್ಳದೆ ಸಿಕ್ಕವರೆಲ್ಲ ಯೋಗವನ್ನು ತರಬೇತಿ ನೀಡುತ್ತಾ ಇರುವುದರಿಂದ ಅದು 100ಕ್ಕೆ 100ರಷ್ಟು ಫಲ ಕೊಡುತ್ತಾ ಇಲ್ಲ. ಆದರೂ ಇಡೀ ವಿಶ್ವ ಯೋಗವನ್ನು ವಿಜ್ಞಾನ ಅಂತ ಒಪ್ಪಿಕೊಂಡಿದೆ. ವಿಜ್ಞಾನ ಅಂದರೆ ಡಿಸ್ಕವರಿ ಆಫ್ ಟ್ರೂತ್, ಸತ್ಯದ ಸಂಶೋಧನೆ. ಎಲ್ಲಿ ಸತ್ಯ ಇರುತ್ತೋ ಅದನ್ನು ನಾವು ವಿಜ್ಞಾನ ಅಂತ ಕರಿತೇವೆ. ಹಾಗೆ ಯೋಗ ಅಂದರೆ ಜೀವಾತ್ಮವನ್ನು ಪರಮಾತ್ಮನೊಂದಿಗೆ ಲೀನಗೊಳಿಸುವುದು ಅಂತ ಅರ್ಥ. ಅಂದರೆ ಅದನ್ನು ಪ್ರೂವ್ ಮಾಡಬೇಕಾಗಿರೋಂಥ ಜವಾಬ್ದಾರಿ ಯೋಗ ಶಿಕ್ಷಕರದು, ಯೋಗ ತರಬೇತಿದಾರರದ್ದು. ಹಾಗೆ ಜೀವಾತ್ಮವನ್ನು ಪರಮಾತ್ಮನೊಂದಿಗೆ ಲೀನಗೊಳಿಸಬೇಕು ಅಂದರೆ ಕಣ್ಣು ಬಿಟ್ಟು ಯೋಗ ಟೀಚರ್ನ, ಯೋಗ ಗುರುಗಳನ್ನ ನೋಡ್ತಾ ಇದ್ರೆ ಅದು ಯೋಗ ಎಲ್ಲಾಗುತ್ತೆ? ನಿಮ್ಮ ಜೀವಾತ್ಮ ಪರಮಾತ್ಮನೊಂದಿಗೆ ಸಂಧಿಸೋದಕ್ಕೆ ಸಾಧ್ಯ ಎಲ್ಲಾಗುತ್ತೆ?